कल्याणम् आरोग्यं धनसम्पदा शत्रुबुद्धिविनाशाय दीपं ज्योति नमोस्तुते। दीपं ज्योति परब्रह्म दीपं ज्योति जनार्दन दीपं हरातु मे पापं दीपं ज्योति नमोस्तुते। ನಮಸ್ಕಾರ ರೀ, ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಬುಧವಾರ ಬೆಳಗ್ಗೆ ಟೈಮ್ 9 ಗಂಟೆ ಆಗೈತೆ ನೋಡ್ರಿ. ಇವತ್ತು ಪೂಜೆ ಮಾಡೋದು ಸ್ವಲ್ಪ ಲೇಟನ ಆಯಿತು ಅಂದ್ರೆ ದಿನ ನಮ್ಮ ಮನೆಯವರೇ ಮಾಡ್ತಿದ್ರು. ಇವತ್ತು ನಾನು ಪೂಜೆ ಮಾಡಾಕಂತೀನಿ. ಯಾಕಂದ್ರೆ ಮನಗ ಕಾಲೇಜ್ಗೆ ಬಿಡಾಕೆ ಹೋಗಿದ್ರು ಅಂದ್ರೆ ಲೇಟ್ ಆಗಿದ್ರಿ. ಸ್ವಲ್ಪ ಹೇಳೋದನ್ನು ಲೇಟ್ ಆಗಿತ್ತು, ಕೆಲಸನೂ ಲೇಟ್ ಆಗಿತ್ತು. ಹಾಗಾಗಿ ನಾನಿದ್ರ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಿ ಇಟ್ಟನ. ಅರ್ಬಿ ತೊಳೆದು ಜಳಕ ಮಾಡಿ ಬರೋಟ್ಟಿಗೆ ತನು ಮನು ನಾಷ್ಟ ಮಾಡಿ ಕಾಲೇಜ್ಗೆ ಹೋಗಿದ್ರು. ನಾನು ಜಳಕ ಎಲ್ಲ ಮುಗಿಸಿ ಬಂದು ಈಗ ಪೂಜೆ ಮಾಡಾಕಂತೀನಿ ನೋಡ್ರಿ. ಅಂದರೆ ಡೈಲಿ ಅವರೇ ಪೂಜೆ ಮಾಡ್ತಾರೋ. ಕೆಲವೊಂದು ಸಲ ಅಂದ್ರೆ ಈಗ ಪೂಜೆ ಮಾಡ್ಕೊಂತ ಕುಂತ್ರೆ ಮತ್ತು ಅವ್ರಿಗೆ ಬಿಟ್ಟು ಬರೋದು ಲೇಟ್ ಆಗುತ್ತಲ್ರಿ. ಹಾಗಾಗಿ ಮನಗೆ ಬಿಟ್ಟು ಬಂದು ನಾಷ್ಟ ಮಾಡಾಕತ್ತಿದ್ರು. ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ನಾಷ್ಟ ಮಾಡಾಕಂತೀನಿ ನೋಡ್ರಿ. ಬೆಳಗ್ಗೆ ನಾಷ್ಟಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಮನು ನಾಷ್ಟ ಮಾಡಿ ಅವರು ಕಾಲೇಜ್ಗೆ ಹೋಗ್ಯಾರು. ಇನ್ನು ಮತ್ತು ನಾನು ಮತ್ತು ನಮ್ಮ ಮನೆಯವರು ನಾಷ್ಟ ಮಾಡಾಕಂತೀವಿ ನೋಡ್ರಿ. ಯಾವಾಗಲೂ ನಾಷ್ಟ ಬಿಸಿ ಇದ್ದಾಗ ತಿಂದ್ರೇ ಬೆಸ್ಟ್. ಸ್ವಲ್ಪ ತಣ್ಣಗಾದ ಕೂಡಲೇ ನನಗೆ ಅಷ್ಟೊಂದು ಇಷ್ಟನೇ ಆಗಲ್ಲ ರೀ. ಆದರೆ ಮಾಡಿದ್ದೆಲ್ಲ ಅಂದರೆ ಸ್ವಲ್ಪ ಬಿಸಿ ಇತ್ತು, ಜಾಸ್ತಿ ಏನು ಬಿಸಿ ಇದ್ದಿದ್ದಿಲ್ಲ ರೀ. ನಾಷ್ಟ ಎಲ್ಲ ಮಾಡಿಬಿಟ್ಟು ಗುಬ್ಬಚ್ಚಿಗೆ ಕಾಳು ಹಾಕಿಬಿಟ್ಟು ನೋಡ್ಕೊಂತ ನಿಂತಿದ್ದೀರಿ. ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟು ಸಲ ಹಾಕ್ತೀವಲ್ರಿ, ಹಾಕಿದ 10 ನಿಮಿಷಕ್ಕೆ ಖಾಲಿ ಮಾಡಿಬಿಡ್ತಾವೆ. ಅಂದರೆ ಜಾಸ್ತಿ ಕಂಟಿನ್ಯೂಸ್ ಗುಬ್ಬಚ್ಚಿ ಇರ್ತಾವಲ್ರಿ, ಎಲ್ಲ ತಿನ್ಕೊಂಡ್ಬಿಡ್ತಾವೆ. ಈಗಿದ್ರೆ ಟೈಮ್ 12:30 ಯಾಕೆ ಬಂದಿತ್ತು ನೋಡ್ರಿ. ನಾನು ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಇವತ್ತು ಮಧ್ಯಾಹ್ನ ಊಟಕ್ಕಿದ್ರೆ ಹಾಗಲಕಾಯಿ ಪಲ್ಯ, ಹೆಸರು ಕಾಳು ಪಲ್ಯ ಮತ್ತು ಸಜ್ಜಿ ರೊಟ್ಟಿ ಮಾಡ್ಬೇಕಂದೈತ್ರಿ. ಅಂದ್ರೆ ಸಜ್ಜಿನೂ ಬೀಸ್ಕೊಂಬಂದು ಭಾಳ ದಿವಸ ಆಗಿತ್ತ. ಹಂಗಾಗಿ ಪಲ್ಯ ಮತ್ತು ಸಜ್ಜಿ ರೊಟ್ಟಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಹಾಗಲಕಾಯಿನೂ ಕಟ್ ಮಾಡಿಟ್ಟಿದ್ದೀನಿ, ಹಾಗಲಕಾಯಿ ಪಲ್ಯ ಮಾಡ್ಬೇಕಂತ ಹೇಳಿ. ಮತ್ತು ಈಗ ಫಸ್ಟಿಗಿದ್ರೆ ಹೆಸರು ಕಾಳನ್ನ ಕುದಿಸಾಕಿ ಇಟ್ಬಿಟ್ಟಿನಿ. ಹೆಸರು ಕಾಳು ಕುದಿಸ್ಬಿಟ್ಟು ಒಗ್ಗರಣೆ ಹಾಕಿ ಅದನ್ನೊಂದು ಪಲ್ಯನ ರೆಡಿ ಮಾಡ್ಕೋಬೇಕು. ಅಂದರೆ ಸಜ್ಜಿ ರೊಟ್ಟಿ ಸ್ವಲ್ಪ ಹೀಟ್ ಇರುತ್ತಲ್ರಿ, ಅದ್ರ ಜೊತೆ ಸ್ವಲ್ಪ ಹೆಸರು ಕಾಳು ಪಲ್ಯ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ. ಹೆಸರು ಕಾಳು ತಿನ್ನೋದು ತಂಪಲ್ರಿ ದೇಹಕ್ಕೆ. ಹಂಗಾಗಿ ಹೆಸರು ಕಾಳು ಪಲ್ಯ ಮಾಡ್ಬೇಕಂತೇಳಿ 1 ಬಟ್ಲಷ್ಟು ಹೆಸರು ಕಾಳು ತೊಗೊಂಡು 1-2 ಸಲ ಸ್ವಚ್ಛ ತೊಳೆದ್ಬಿಟ್ಟು ಒಂದು ಸಣ್ಣ 2 ಗ್ಲಾಸಷ್ಟು ನೀರು, ಸ್ವಲ್ಪ ಅರಿಶಿನ ಪುಡಿ ಹಾಕಿ 1-3 ವಿಷಲ್ ಕೂಗಿಸ್ಕೊಂಡ್ರೈತ್ರಿ. ಆಮೇಲೆ ಒಗ್ಗರಣೆ ಹಾಕಕ್ಕೆ ಬರುತ್ತೆ ಸಿಂಪಲ್ಲಾಗಿ. ಈಗಿದ್ರೆ ಹೆಸರು ಕಾಳು ಕುದಿಸಾಕಿಟ್ಟಿದ್ದೀನಿ ರೀ. ಇನ್ನು ಹೆಸರು ಕಾಳು ಪಲ್ಯಕ್ಕೆ ಮತ್ತು ಹಾಗಲಕಾಯಿ ಪಲ್ಯಕ್ಕೆ ಬೆಳ್ಳುಳ್ಳಿ ಬೇಕಲ್ಲ, ಹಾಗಾಗಿ ಬೆಳ್ಳುಳ್ಳಿ ಸುಲಿಯಾಕಂತೀನಿ. ಇವಾಗ ತಂಡ್ಯಾಗ್ರಿ ಅಂದ್ರೆ ಸ್ವಲ್ಪ ತಂಪಿರುತ್ತಲ್ಲ, ಬೆಳ್ಳುಳ್ಳಿ ಎಲ್ಲ ಮೆತ್ತಗಾಗ್ಬಿಟ್ಟಿರ್ತಾವೆ. ಎಲ್ಲಿ ಸುಲಿಯಂಗ ಇಲ್ಲ ರೀ. ಬಿಸಿಲಿಗೆ ಇಟ್ಬಿಟ್ರೆ ಜಲ್ದಿ ಎಲ್ಲ ಸಪ್ಪಿ ಬಿಚ್ಕೊಂಡ್ಬಿಡ್ತಾವ್ರಿ. ಅಂದರೆ ಹೆಬ್ರಡ್ ಇದ್ರೆ ಜಲ್ದಿ ಬಿಚ್ಚಂಗಿಲ್ಲ. ಈ ಜವಾರಿ ಬೆಳ್ಳುಳ್ಳಿ ಸ್ವಲ್ಪ ಬಿಸಿಲಿಗೆ ಇಟ್ಟ ತಕ್ಷಣ ಎಲ್ಲ ಸಪ್ಪಿ ಬಿಚ್ಕೊಂಡ್ಬಿಡ್ತಾವೆ. ಆದರೆ ಬಿಸಿಲೇ ಇಲ್ಲಲ್ರಿ. ನಾನು ಎಲ್ಲ ನೀಟಾಗಿ ತಿಕ್ಕಿ ಅವನ್ನ ಸ್ವಚ್ಛ ಮಾಡಿ ಕುಟ್ಟಿಟ್ಟಿದ್ದೀನಿ ಬೆಳ್ಳುಳ್ಳಿನೂ. ಇನ್ನು ಹಾಗಲಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕಕ್ಕಂತೀನಿ ನೋಡ್ರಿ. ನನಗಂತೂ ಹಾಗಲಕಾಯಿ ಪಲ್ಯ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಎಲ್ಲ ತರಕಾರಿಗಿಂತ ರೀ ಹಾಗಲಕಾಯಿ ಪಲ್ಯ ಜಾಸ್ತಿ ಇಷ್ಟ ಆಗೋದು. ನಾನು ಹಾಗಲಕಾಯಿ ಪಲ್ಯ ಭಾಳ ರೀತಿ ಒಳಗೆ ಮಾಡ್ತೀನಿ ರೀ. ಸಿಂಪಲ್ಲಾಗೆ ಮಾಡೋಕೆ ಇಷ್ಟಪಡ್ತೀನಿ ಮತ್ತು ಟೇಸ್ಟು ಹಾಗೆ ಆಗುತ್ತೆ ರೀ. ಹಾಗಲಕಾಯಿ ಪಲ್ಯ ಕಟ್ ಮಾಡಿ ಉಪ್ಪು ಹಾಕಿ ತೊಳೆದು ಆ ರೀತಿ ಎಲ್ಲ ಏನೂ ಮಾಡೋಂಗಿಲ್ಲ. ನಾನು ಬರೀ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ಸ್ವಲ್ಪ ಹುಳಿ ಮತ್ತು ಸ್ವೀಟ್ ಅಂದರೆ ಬೆಲ್ಲ ಹಾಕಿಬಿಟ್ರೆ ಆಯಿತು. ಸಖತ್ತಾಗಿರುತ್ತೆ ರೀ. ರೊಟ್ಟಿಗಂತೂ ಸೂಪರಾಗಿರುತ್ತೆ ಹಾಗಲಕಾಯಿ ಪಲ್ಯ. ಅಂದರೆ ಭಾಳ ರೀತಿ ಒಳಗೆ ಮಾಡೋದಂದ್ರೆ ಉದ್ದ ಕಟ್ ಮಾಡಿಬಿಟ್ಟು ಇದೇ ರೀತಿಯೂ ಒಗ್ಗರಣೆ ಹಾಕ್ಬೋದು. ಮತ್ತು ಸ್ಟೀಮ್ ಒಳಗೆ ಅಂದರೆ ತವಿ ಒಳಗೆ ನೀರು ಉಪ್ಪು ಹಾಕಿ ಬೆನ್ಸ್ಕೊಂಡ್ಬಿಟ್ಟು ಮಾಡ್ಬೋದು. ಮತ್ತು ಸಣ್ಣ ಸಣ್ಣ ಹಾಗಲಕಾಯಿ ಇದ್ರೆ ಅದ್ರೊಳಗೆಲ್ಲ ಸ್ಟಫಿಂಗ್ ಮಾಡಿಬಿಟ್ಟು ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ರೀ. ಅಂದರೆ ಕೆಲವೊಬ್ಬರಿಗೆ ಹಾಗಲಕಾಯಿ ತಿನ್ನೋಕೆ ಇಷ್ಟ ಆಗಂಗಿಲ್ಲ. ನನಗೆ ಮಾತ್ರ ಹಾಗಲಕಾಯಿ ಜಾಸ್ತಿ ಇಷ್ಟ ಆಗುತ್ತೆ ನೋಡ್ರಿ. ಸಿಂಪಲ್ಲಾಗಿ ಇದೇ ರೀತಿ ಮಾಡೋದು. ಅಂದರೆ ಒಗ್ಗರಣೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿ ಆಮೇಲೆ ಕಟ್ ಮಾಡಿ ಇಟ್ಟಿದ್ದು ಹಾಗಲಕಾಯಿ ಹಾಕಿ 1-2 ನಿಮಿಷ ಎಣ್ಣೆ ಒಳಗೆ ಅಂದ್ರೆ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಹುರ್ಕೊಂಡ್ಬಿಟ್ಟು ಆಮೇಲೆ ಖಾರದ ಪುಡಿ, ಅರಿಶಿನ ಪುಡಿ, ಹುಳಿ ಮತ್ತು ಬೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ 3-4 ನಿಮಿಷ ಬೆನ್ಸ್ಕೊಂಡ್ಬಿಟ್ರಾಯ್ತು. ಸಖತ್ತಾಗಿರುವ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡ್ರಿ. ಹಾಗಲಕಾಯಿ ಪಲ್ಯನೂ ರೆಡಿ ಮಾಡಿ ಬೆನ್ಸಾಕಿಟ್ಬಿಟ್ಟು ಇನ್ನು ಹೆಸರು ಕಾಳು ಪಲ್ಯಕ್ಕೆ ಉಳ್ಳಾಗಡ್ಡಿದು ಕಟ್ ಮಾಡಬೇಕಲ್ರಿ. ಅದಕ್ಕಂತ ಉಳ್ಳಾಗಡ್ಡಿನೂ ಕಟ್ ಮಾಡಾಕಂತೀನಿ. ಪೇರುಕಾಯಿ ನೆನಪಾಯ್ತಾ ತಿನ್ಬೇಕಂತೇಳಿ ಮತ್ತು ಏನಾದರೂ ತಿನ್ಬೇಕಂತ ಅನ್ಸಾಕತ್ತಿತ್ತು. ಅದಕ್ಕಂತೇಳಿ ಹಂಗೆ ಅಡುಗೆ ಮಾಡ್ಕೊತಾನೆ ಒಂದು ಪೇರು ಹಣ್ಣು ತಿಂದ್ರಾಯ್ತು ಅಂತೇಳಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ ರೀ. ಅಂದರೆ ಹೊಟ್ಟೆ ಹಸಿದಾಗ ಏನಾದರೂ ಸ್ವಲ್ಪ ತಿಂದುಬಿಟ್ರೆ ಮತ್ತು ಅಡುಗೆ ಮಾಡೋಕ್ಕೆ ಶಕ್ತಿ ಬರುತ್ತಲ್ರಿ. ರೊಟ್ಟಿ ಮಾಡ್ಬೇಕಂದ್ರೂ 1 ತಾಸು ಬೇಕಾಗುತ್ತೆ. ಹಂಗಾಗಿ ಇವಾಗನ ಪೇರುಕಾಯಿ ಕಟ್ ಮಾಡಿಟ್ಟು ಹಂಗೆ ಸ್ವಲ್ಪ ತಿಂದ್ಬಿಟ್ಟು ಇನ್ನು ಪಲ್ಯನೂ ರೆಡಿ ಮಾಡಾಕಂತೀನಿ ನೋಡ್ರಿ. ಅಂದರೆ ಹೆಸರು ಕಾಳು ಪಲ್ಯ ಮಾಡಾಕಂತೀನಿ.
ಹೆಸರುಕಾಳು ಪಲ್ಯ ಮಾಡಾಕ್ರಿ ಫಸ್ಟಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಕರ್ಬೇವು ಸೊಪ್ಪು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಣ್ಣ ಕಟ್ ಮಾಡಿದ್ದ ಒಂದೆರಡು ಉಳ್ಳಾಗಡ್ಡಿನೂ ಹಾಕಿದ್ದೀನಿ ರೀ. ಉಳ್ಳಾಗಡ್ಡಿ ಇಷ್ಟ ಇದ್ರೆ ಹಾಕ್ಬೋದು, ಹಾಕ್ಲಿಕ್ಕೂ ಸ್ಕಿಪ್ ಮಾಡಿದ್ರು ನಡೀತೈತ್ರಿ. ನಾನು ಹಾಕಿದ್ದೀನಿ. ಉಳ್ಳಾಗಡ್ಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕತ್ತೀನಿ ರೀ. ಅಂದರೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇದ್ರೆ ಹಾಕ್ಬೋದು, ಇಲ್ಲ ಖಾರದ ಪುಡಿ ಹಾಕಿದ್ರು ನಡೀತೈತೆ ರೀ. ಆದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಮಾಡಿಬಿಟ್ರೆ ಟೇಸ್ಟ್ ಮಸ್ತ್ ಆಗುತ್ತೆ ರೀ. ಹಂಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ಹೆಸರು ಕಾಳನ್ನ ಕುದ್ಸಾಕೆ ಇಟ್ಟಿದ್ದೆಲ್ರಿ, ಅವನು ಬೆಂದಿದ್ದು ಮತ್ತು ವಿಷಲ್ನೂ ಬಿಟ್ಟಿದ್ದು. ಈ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬೆನ್ಸಿಟ್ಟಿದ್ದ ಹೆಸರು ಕಾಳನ್ನ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ. ಅಂದರೆ ಸಖತ್ತಾಗಿರುತ್ತೆ ಈ ರೀತಿ ಪಲ್ಯ ಮಾಡಿದಾಗ್ರಿ. ಮತ್ತು ಇದು ಒಣಗಿರೋ ಮೆಂತ್ಯ ಪಲ್ಯ ಹಾಕಿಬಿಟ್ರಂತೂ ಮಸ್ತ್ ಆಗುತ್ತೆ ರೀ. ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನನ್ನ ಕಡೆ ಒಣಗಿರೋ ಮೆಂತ್ಯ ಪಲ್ಯ ಖಾಲಿಯಾಗಿತ್ತು, ಇದ್ರೆ ನಾನು ಸ್ವಲ್ಪ ಹಾಕ್ತಿದ್ದೆ ರೀ. ಈಗಿದ್ರೆ ನಾನು ಕುದಿಸಿಟ್ಟಿದ್ದೆ ಹೆಸರು ಕಾಳನ್ನ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಬೇಕಂದ್ರೆ ನೀರು ಹಾಕ್ಬೋದು, ಹಾಕ್ಲಿಕ್ಕೂ ನಡೀತೈತ್ರಿ. ನಾನು ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಅಂದ್ರೆ ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿ ಆಗುತ್ತೆ ರೀ. ಅದಕ್ಕಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಚಲೋತ್ನಾಗೆ ಕುದಿಸ್ಕೊಂಡ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಇತ್ತು. ಸಿಂಪಲ್ಲಾಗಿ ಹೆಸರು ಕಾಳು ಪಲ್ಯ ಅಥವಾ ಹೆಸರು ಕಾಳು ಗ್ರೇವಿ ಟೇಸ್ಟ್ ಆಗುತ್ತೆ ನೋಡಿರಿ. ಈ ರೀತಿ ಮಾಡಿದಾಗ ರೊಟ್ಟಿ ಸಂಗಟ ಭಾಳ ಮಸ್ತ್ ಆಗುತ್ತೆ. ಅದಕ್ಕಂತೇಳಿ ಈ ರೀತಿ ರೆಡಿ ಮಾಡಿದ್ದು. ಇನ್ನು ಪಲ್ಯಗಳು ಎರಡೂ ರೆಡಿ ಆದವು ರೀ. ಇನ್ನು ರೊಟ್ಟಿ ಮಾಡೋಕೆ ಕೆಲಸ ಸ್ಟಾರ್ಟ್ ಆಗೈತೆ ನೋಡಿರಿ. ರೊಟ್ಟಿ ಮಾಡೋಕೆ ಮಾತ್ರ ಬೇಸರ ಆಗುತ್ತೆ, ತಿನ್ನಕ್ಕೆ ಮಾತ್ರ ಬೇಸರ ಆಗಂಗಿಲ್ಲ ನೋಡ್ರಿ. ಅಂದರೆ ರೊಟ್ಟಿ ಮಾಡೋದು ಸ್ವಲ್ಪ ಕಷ್ಟನೇ ಅಂತ ಅನಿಸುತ್ತೆ ಇವಾಗೆಲ್ಲ ರೀ. ಅವಾಗೆಲ್ಲ ನಾವು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ವಿ. ಇತ್ತೀಚೆಗೆ ರೊಟ್ಟಿ ತಿನ್ನೋದು ಕಮ್ಮಿ ಆಗೈತಿ, ಮಾಡೋದೂ ಕಮ್ಮಿ ಆಗೈತಿ ರೀ. ನಾವೆಲ್ಲ ಸಣ್ಣವರಿದ್ದಾಗ ಬೆಳಗ್ಗೆ ಎದ್ದು ಕೂಡಲೇ ಎಲ್ಲರ ಮನೆಯೊಳಗೆ ರೊಟ್ಟಿ ಸೌಂಡ್ ಬಿಟ್ಟು ಏನೂ ಬರ್ತೇ ಇತ್ತಿಲ್ಲ ರೀ. ದಪ್ ದಪ್ ಅಂಥೇಳಿ ರೊಟ್ಟಿ ಸೌಂಡನ್ನೇ ಬರ್ತಿತ್ತು. ಅವಾಗೆಲ್ಲ ಕೊಣ್ಮುನಿ ಒಳಗೆ ಮಾಡ್ತಿದ್ರು, ಕಟ್ಗೆ ಕೊಣ್ಮುನಿಗೆ ಅಂತ ಇರ್ತಿದ್ದು ರೀ. ಅದ್ರೊಳಗೆ ಮಾಡ್ತಿದ್ರು, ಇನ್ನೂ ಜಾಸ್ತಿ ಸೌಂಡ್ ಬರ್ತಿತ್ತು ರೊಟ್ಟಿ ಮಾಡೋದ್ರಿ. ಈಗಂತೂ ರೊಟ್ಟಿ ಮಾಡೋದು ಬೇಸರ ಆಗಿಬಿಟ್ಟೈತಿ, ತಿನ್ನೋದೂ ಬೇಸರ ಆಗೈತ್ರಿ. ನನಗೆ ಮಾತ್ರ ರೊಟ್ಟಿ ಜಾಸ್ತಿ ಇಷ್ಟ ಆಗ್ತಾವೆ. ಅವಾಗೆಲ್ಲ ಇಷ್ಟ ಆಗ್ತಿತ್ತಿಲ್ಲ ನಾವೆಲ್ಲ ಸಣ್ಣವರಿದ್ದಾಗ. ಆದರೆ ಇವಾಗ ರೊಟ್ಟಿ ಬೇಕಂತ ಅನ್ಸುತ್ತೆ ರೀ. ಮಾಡೋದು ಮಾತ್ರ ಸ್ವಲ್ಪ ಬೇಸರ ಅಂತ ಅನಿಸ್ತೈತಿ. ಆದರೆ ಮಾಡೋಕೆ ಕುಂತಾಗ ಏನು ಬೇಸರ ಅಂತ ಅನ್ಸಂಗಿಲ್ಲ. ಮಾಡೋ ತನಕನೇ ಸ್ವಲ್ಪ ರೊಟ್ಟಿ ಮಾಡಬೇಕಲ್ಲಪ್ಪ ಅಂತ ಅನಿಸ್ತಾ ಇರ್ತೈತಿ. ರೊಟ್ಟಿ ಮಾಡೋಕ್ಕಿಂತ ರೀ ರೊಟ್ಟಿ ಎಲ್ಲ ಆದಮೇಲೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೋದೇ ದೊಡ್ಡ ಕಷ್ಟದ ಕೆಲಸ. ಯಾಕಂದರೆ ರೊಟ್ಟಿ ಬಡಿಯಮ್ದಾಗ ಹಿಟ್ಟು ಎಲ್ಲ ಕಡೆ ಸಿಡಿದು ಬಿಟ್ಟಿರ್ತೈತಿ. ಆಮೇಲೆ ರೊಟ್ಟಿ ಆದಮೇಲೆ ಪೂರ್ತಿ ಗ್ಯಾಸ್ ಕಟ್ಟಿ ಎಲ್ಲ ಒಂದು 2-3 ಸಲ ಒರೆಸ್ಬೇಕಾಗುತ್ತೆ. ಆವಾಗನ ಅದು ಹಿಟ್ಟೆಲ್ಲ ಚೆಲ್ಲಿದ್ದು ಹೋಗುತ್ತೆ ರೀ. ಹಾಗಾಗಿ ರೊಟ್ಟಿ ಆದಮೇಲೆ ಒಂದು 10 ನಿಮಿಷ ಸ್ವಚ್ಛ ಮಾಡೋಕ್ಕೇ ಟೈಮ್ ಬೇಕಾಗುತ್ತೆ ನೋಡಿರಿ. ಈಗಿದ್ರೆ ಫೈನಲಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಅಂದರೆ ಹಿಟ್ಟು ಕಲಸೋದು ಮತ್ತು ಗ್ಯಾಸ್ ಕಟ್ಟಿ ಸ್ವಚ್ಛ ಮಾಡೋದು ಅದೇ ಒಂದು ದೊಡ್ಡ ಕೆಲಸ ರೀ. ರೊಟ್ಟಿ ಬಡಿಯೋದೇನು ಅಷ್ಟೊಂದೇನು ಕಷ್ಟ ಅಂತ ಅನ್ಸಂಗಿಲ್ಲ. ಮಾಡೋಕೆ ಕುಂತ್ರೇನು ಪಟ್ ಪಟ್ ಮಾಡಿ ಮುಗಿಸ್ಬಿಡ್ಬೋದು. ಇಷ್ಟಿಟ್ಟು ಏನು ಕಲಿಸಿದ್ರೆ ಇದ್ರೊಳಗೆ ಸ್ವಲ್ಪ ದೊಡ್ಡ ಸೈಜ್ ರೊಟ್ಟಿ ಮಾಡಿಬಿಟ್ರೆ ಒಂದು 25 ರೊಟ್ಟಿ ಆಗ್ಬೋದು. ಸ್ವಲ್ಪ ಸಣ್ಣ ಸಣ್ಣ ರೊಟ್ಟಿ ಮಾಡಿಬಿಟ್ರೆ ಒಂದು 30 ರೊಟ್ಟಿ ಮ್ಯಾಲೆ ಆಗ್ತಾವ್ರಿ. ನಾನು ಸ್ವಲ್ಪ ದೊಡ್ಡ ದೊಡ್ಡ ರೊಟ್ಟಿನೇ ಮಾಡೋದು. ಅಂದರೆ ಇಷ್ಟಿಷ್ಟ ಮಾಡ್ಕೊತ ಕುಂದ್ರಾಕ ಬೇಸರ ಅನ್ಸುತ್ತೆ ರೀ. ಸ್ವಲ್ಪ ತೆಳ್ಳಗಾಗಿ ದೊಡ್ಡ ಸೈಜ್ ರೊಟ್ಟಿ ಮಾಡಿಬಿಟ್ರೆ ಜಲ್ದಿನೂ ಆಗ್ತಾವಲ್ರಿ. ಹಾಗಾಗಿ ಇನ್ನು ಪಟ್ ಪಟ್ ಅಂತ ರೊಟ್ಟಿ ಮಾಡಿರೈತು. ಅಂದರೆ ಲಟ್ಟಿಸ್ ಮಾಡೋಕ್ಕಿಂತ ಈ ರೀತಿ ಬಡ್ದು ಮಾಡಿದ ರೊಟ್ಟಿನೇ ಸ್ವಲ್ಪ ಜಾಸ್ತಿ ರುಚಿ ಅನ್ನಿಸ್ತಾವ್ರಿ. ಮತ್ತು ಹಿಟ್ಟನ್ನು ಸ್ವಲ್ಪ ದಪ್ಪಗೆ ಬೀಸ್ಕೊಂಡು ಬಂದಿದ್ದು. ಅಂದರೆ ಸಜ್ಜಿ ರೊಟ್ಟಿ ಮಾಡೋಕ್ಕೆ ಸ್ವಲ್ಪ ಹಿಟ್ಟು ಲೈಟಾಗಿ ದಪ್ಪಾಗಿದ್ಬಿಟ್ರೆ ರೊಟ್ಟಿ ಏನು ಬೆನ್ಸೋ ಮುಂದಾಗ ಜಲ್ದಿ ಬಿರುಸಾಗ್ತಾವ್ರಿ. ಹಿಟ್ಟು ಸಣ್ಣಗಿದ್ಬಿಟ್ರೆ ಜಲ್ದಿ ರೊಟ್ಟಿ ಬಿರುಸ ಆಗಂಗಿಲ್ಲ ರೀ. ಸಜ್ಜಿ ರೊಟ್ಟಿ ಏನೈತಲ್ಲ ಸ್ವಲ್ಪ ಬಿರುಸಾಗಿ ಬೆನ್ಸ್ಕೊಂಡ್ಬಿಟ್ರೆ ರುಚಿ ಅನ್ನಿಸ್ತಾವೆ ತಿನ್ನಕ್ಕೆ. ಹಾಗಾಗಿ ಮತ್ತು ಅವು ಜಾಸ್ತಿ ಮಾಡಿದಾಗ ಏನೈತಲ್ಲ ಸ್ವಲ್ಪ ಬಿರುಸಾಗಿ ಬೆನೆಸಿಟ್ಬಿಟ್ರಾಯ್ತು. 4-5 ದಿವ್ಸಗಟ್ಟಲೆ ಆರಾಮ್ಸರಿ ತಿನ್ಬೋದು ಪಲ್ಯ ಮತ್ತು ಸಾಂಬಾರು ಇದ್ರೆ ರೀ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿ ಇಡಾಕಂತೀನಿ. ನಾಳೆಗೆ ನಾಡ್ದೆ 1-2 ದಿವಸ ಆಗ್ಬೋದು. ಅಂದರೆ ಎಷ್ಟು ದಿವಸ ಆಗ್ತಾವೆ ಆದರೆ ಮಾಡಿ ಇಡಂಗೆ ಇಟ್ಟಿದ್ದೀನಿ. ಹಿಟ್ಟು ಖಾಲಿ ಮಾಡಿಬಿಟ್ಟಿದ್ದೀನಿ ರೀ. ಅಂದರೆ ಭಾಳ ದಿವಸ ಆಯ್ತಲ್ಲ ಬೀಸ್ಕೊಂಡು ಬಂದು ಅಷ್ಟು ಕಲಿಸ್ಬಿಟ್ರಾಯ್ತು ಅಂತೇಳಿ ಕಲಿಸಿದ್ದೀನಿ. ಇದನ್ನೆಲ್ಲ ರೊಟ್ಟಿ ಮಾಡಬೇಕಂದ್ರೆ ಒಂದು 40-50 ನಿಮಿಷನೇ ಬೇಕಾಗುತ್ತೆ ರೀ. ಅಂದರೆ ನಾನು ರೊಟ್ಟಿ ಬಡಿಯೋಕ್ಕೇನು ಟೈಮ್ ಹೋಗಂಗಿಲ್ಲ ಜಾಸ್ತಿ. ಆದರೆ ರೊಟ್ಟಿ ಬೆನ್ಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತ್ತೆ ರೀ. ಸಜ್ಜಿ ರೊಟ್ಟಿ ಅದ್ರಾಗ ಬೆನ್ಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಫೈನಲಿ ರೊಟ್ಟಿ ಎಲ್ಲ ಮಾಡಿ ಮುಗಿಸ್ದೆ ನೋಡಿರಿ. ಒಂದು 25 ರೊಟ್ಟಿ ಆಗಿರಬೇಕು. ಲಾಸ್ಟಿಗೆ ನಾಯಿಗೆ ಒಂದು ದೊಡ್ಡ ರೊಟ್ಟಿ ಮಾಡಿ ಇಟ್ಟಿದ್ದೀನಿ. ಅಂದರೆ ನನ್ನ ಮಗ ಈಗ ಆಲ್ರೆಡಿ 2 ರೊಟ್ಟಿ ಹಾಕಿ ಅಂದರೆ ಮತ್ತು ಸಂಜೆಗೂ ಹಾಕ್ತಾನೋ. ಅದಕ್ಕಾಗಿ ಒಂದು ದಪ್ಪ ರೊಟ್ಟಿ ಮಾಡಿ ಇಟ್ಟರಾಯ್ತು. ಮಧ್ಯಾಹ್ನ ಅಂದರೆ ಸಂಜೆಗೆ 2ಕ್ಕೂ ಅರ್ಧ ಹಾಕಕ್ಕೆ ಬರುತ್ತೆ. ಅಂದರೆ ಒಂದು 3 ರೊಟ್ಟಿ ಆಗಷ್ಟು ಒಂದು ರೊಟ್ಟಿನೇ ಮಾಡಿಬಿಟ್ಟಿದ್ದೀನಿ. ಬ್ಯಾಸರು ಬಂದುಬಿಟ್ಟಿತ್ತು ಮತ್ತು ಲೇಟ್ನೂ ಆಗಿತ್ತು ರೀ. ಟೈಮ್ 2:30 ಆಗಿತ್ತು. ಹಾಗಾಗಿ ಪಟ್ ಪಟ್ ಎಲ್ಲ ರೊಟ್ಟಿ ಮುಗಿಸ್ಬಿಟ್ಟು ಇನ್ನು ಊಟ ಮಾಡೋ ಕೆಲಸ ಸ್ಟಾರ್ಟ್ ಆಗಿತ್ತು ನೋಡಿರಿ. ಮನು
ಆಲ್ರೆಡಿ ಊಟ ಮಾಡಿದ್ದ. ನಮ್ಮ ಮನೆಯವರು ಇನ್ನು ಸಂಜೆಗೆ ಬರ್ತಾರೆ. ತನೂ ಕಾಲೇಜಿಂದ 4ಕ್ಕೆ ಬರ್ತಾರೆ. ಟೈಮ್ 2:30 ಆಗಿ ಹೋಗಿತ್ತು. ಇನ್ನು ನಾನು ಪ್ಲೇಟ್ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಸಜ್ಜಿ ರೊಟ್ಟಿ ಇದ್ದಾಗ ಸ್ವಲ್ಪ ಸೈಡಿಗೆ ಮೂಲಂಗಿ ಸೌತಿಕಾಯಿ ಇದ್ರೆ ಇನ್ನೂ ಬೆಸ್ಟ್ ಆಗುತ್ತಲ್ರಿ. ಹಾಗಾಗಿ ಮೂಲಂಗಿ ಸೌತಿಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಪ್ಲೇಟ್ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಹಾಗಲಕಾಯಿ ಪಲ್ಯ ನಮ್ಮ ಮನೆಯೊಳಗೆ ಎಲ್ಲರೂ ತಿಂತಾರೆ. ತನು ಒಬ್ಬರೇ ಬಿಟ್ಟು ಅಂದರೆ ತನು ಇಷ್ಟಪಡಂಗಿಲ್ಲ ರೀ, ತಿನ್ನೋದೇ ಇಲ್ಲ. ನಾನು ಮತ್ತು ನಮ್ಮ ಮನೆಯವ್ರು 3 ಮಂದಿ ಇಷ್ಟಪಟ್ಟು ತಿಂತೀವಿ. ಈಗ ಮಸ್ತಾಗಿ ಪ್ಲೇಟ್ನೂ ರೆಡಿ ಆಗತ್ತೈತೆ ನೋಡಿರಿ. ನಮ್ಮ ಪಕ್ಕ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ರೀ. ಈ ರೀತಿ ಊಟ ಇದ್ಬಿಟ್ರೆ ಮತ್ತೇನು ಬೇಕಂತ ಅನ್ಸಂಗಿಲ್ಲ ರೀ. ಇದು ಹೊಟ್ಟೆಗೂ ಚಲೋ ಮತ್ತು ಬಾಯಿಗೂ ರುಚಿ ಕೊಡುತ್ತೆ. ಯಾವುದೇ 5 ಸ್ಟಾರ್ ಹೋಟೆಲ್ಗೆ ಹೋಗಿ ಊಟ ಮಾಡ್ರೂ ಈ ತೃಪ್ತಿ ಸಿಗಂಗಿಲ್ಲ ನೋಡಿರಿ. ಅಂದರೆ ಅವಾಗಿನಷ್ಟಕ್ಕೆ ಅದು ತಿನ್ನೋದಾಗ ತೃಪ್ತಿ ಅನಿಸ್ಬೋದು ಹೋಟೆಲ್ ಒಳಗೆ ರೀ. ಆದರೆ ಹಿಂದಿಗಡೆ ತಿಂದಾದ್ಮೇಲೆ ಎಷ್ಟು ತ್ರಾಸ ಆಗುತ್ತೆ. ಗ್ಯಾಸ್ಟ್ರಿಕ್ ಮತ್ತು ಎದೆ ಉರಿ ಎಲ್ಲ ಬರುತ್ತೆ. ಯಾಕಂದರೆ ಜಾಸ್ತಿ ಮಸಾಲ ಎಣ್ಣೆ ಎಲ್ಲ ಹಾಕಿರ್ತಾರಲ್ಲ. ಹಾಗಾಗಿ ಎಲ್ಲಕ್ಕಿಂತ ಬೆಸ್ಟ್ ಊಟ ಇದನ್ನೇ ನೋಡಿರಿ. ನನಗೆ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗ್ತಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ರೀ ಇದೇ ರೀತಿ ಊಟ ಇಷ್ಟನೋ ಇಲ್ಲ ಹೊರಗಡೆ ಹೋಟೆಲ್ಗೆ ಹೋಗಿ ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ ಅಂತೇಳಿ. ನನಗೆ ಮಾತ್ರ ಇದೇ ಊಟ ಜಾಸ್ತಿ ಇಷ್ಟ ಆಗುತ್ತೆ ನೋಡಿರಿ. ಇನ್ನು ಮಸ್ತಾಗಿ ಊಟ ಮಾಡೋಣ ಬರ್ರಿ. ಇನ್ನೇನು ಸಂಜೆಗೆ ಅಡುಗೆ ಮಾಡೋ ಟೆನ್ಷನ್ನು ಇಲ್ಲರಿ, ಎಲ್ಲ ಅಡುಗೆ ಮಾಡಿಬಿಟ್ಟಿದ್ದೀನಿ. ಸಂಜೆಗೂ ಆಗಷ್ಟು. ಹಾಗಾದ್ರೆ ನನ್ನ ಮಗಳಿಗೆ ರೊಟ್ಟಿ ಪಲ್ಯ ಎಲ್ಲ ಇದ್ರೂ ತಿನ್ನೋಕೆ ಮನಸ್ಸಿಲ್ಲ ನೋಡಿರಿ. ಬಂದ ಕೂಡಲೇ ಉಳ್ಳಾಗಡ್ಡಿ ಬಜ್ಜಿ ಮತ್ತು ಕಟ್ಲಿಟ್ ರೆಡಿ ಮಾಡ್ಕೊಳಕತ್ತಾಳು. ಅಂದರೆ ರೊಟ್ಟಿ ತಿನ್ನೋಕೆ ಅಷ್ಟು ಇಷ್ಟನೇ ಆಗಂಗಿಲ್ಲ ರೀ. ಬರೀ ಇಂಥದನ್ನೇ ಕೇಳ್ತಾಳು. ಮುಖ ಎಲ್ಲ ಹೆಂಗಾಗೈತಿ, ಸ್ವಲ್ಪ ಸಕ್ರೆ ಎಣ್ಣೆ ಕಮ್ಮಿ ತಿನ್ನೋದು ಬಾ ಅಂತೇಳಿ ನಾನು ಬೈತಾ ಇರ್ತೀನಿ. ಆದ್ರೂ ಕೇಳಂಗೇ ಇಲ್ಲ ರೀ. ತಿನ್ನೋದು ಇಷ್ಟಿಷ್ಟನ ಮತ್ತು ಆರೋಗ್ಯನೂ ಹಾಳು ಮಾಡ್ಕೊಂಬಿಡೋದು. ಮೊದಲೇ ಕ್ಲೈಮೇಟ್ಸ್ ಕೋಲ್ಡ್ ಐತಿ. ಈ ರೀತಿ ದಿನ ಕರೆದಿದ್ದನ್ನ ತಿಂತಿ ಅಂತೇಳಿ ಬೈಯಾಕತ್ತಿದ್ದೆ. ನನಗೆ ಸ್ವಲ್ಪ ಜಾಸ್ತಿ ಕಾಳಜಿ ಮಾಡಿದ್ರಗತ್ಲೆ ಮಾಡಿಬಿಟ್ಟು ಅದನ್ನ ಬೈಯೋದನ್ನು ಕಮ್ಮಿ ಮಾಡಿಬಿಡ್ತಾರೆ. ಈ ರೀತಿ ಮಾಡಿದಾಗ ಸ್ವಲ್ಪ ಏನು ಬೈಬೇಕಂತ ಅನಿಸೋದೇ ಇಲ್ಲ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸು. ಅಂದರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಸಿಗ್ತೀವಿ ರೀ.